ಐದನೇದು, ಪರೀಕ್ಷಿಸಲ್ಪಡುತ್ತಾನೆ. ಯಾರು? ಯೋಬ. ಆತ್ಮಿಕ ಜೀವಿತವೇ ಒಂದು ಪರೀಕ್ಷೆಯಾಗಿದೆ. ನೀವು ಆತ್ಮಿಕ ಜೀವಿತದಲ್ಲಿ ಮುಂದೆ ಸಾಗುವಾಗ ಪರೀಕ್ಷೆಗಳು ಎದುರಾಗ್ತವೆ. ಕೇಳ್ತಿದ್ದೇನೆ, ಪರೀಕ್ಷೆಗಳು ನಮ್ಮನ್ನು ಫೇಲ್ ಮಾಡುವುದಕ್ಕಾಗಿಯೋ ಅಥವಾ ಪರೀಕ್ಷೆಗಳು ನಮ್ಮನ್ನು ಪ್ರಮೋಟ್ ಮಾಡುವುದಕ್ಕಾಗಿಯೋ? ಯಾಕೆ ಪರೀಕ್ಷೆಗಳು ಇಡ್ತಾರೆ? 10th ಕ್ಲಾಸ್ ಪರೀಕ್ಷೆ ಇಡುವುದಕ್ಕಾಗಿ ಕಾರಣವೇನು? ನಮ್ಮ ಮಕ್ಕಳನ್ನು ಫೇಲ್ ಮಾಡುವುದಕ್ಕಾಗಿಯೋ? ಇಲ್ಲ ಪ್ರಿಯರೇ, ಕಾಲೇಜಿಗೆ ಅವರನ್ನು ಪ್ರಮೋಟ್ ಮಾಡುವುದಕ್ಕಾಗಿ. ಹಾಗೆಯೇ ದೇವರು ನಮ್ಮ ಜೀವಿತದಲ್ಲಿ ಪರೀಕ್ಷೆಗಳನ್ನು ಅನುಮತಿಸುತ್ತಾರೆ. ಕಾರಣವೇನೆಂದರೆ, ಇರುವ ಸ್ಥಿತಿಯಿಂದ ಉನ್ನತವಾದ ಸ್ಥಿತಿಗೆ ನಾವು ಸೇರಬೇಕು, ನಮ್ಮನ್ನು ಸೇರಿಸಬೇಕು ಎಂದು ದೇವರು ಬಯಸುತ್ತಾರೆ. ಒಂದು ವಸ್ತು ನಾವು ಬಳಸಬೇಕಾದರೆ ಅದನ್ನು ಪರೀಕ್ಷಿಸ್ತೇವೆ ನಾವು. ಸ್ವೀಟ್ ಬಾಕ್ಸ್ ಯಾರೋ ತಂದು ನಿಮಗೆ ಪ್ರೀತಿಯಿಂದ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಹಾಗೆ ಎಷ್ಟೋ ಪ್ರೀತಿಯಿಂದ ಕೊಟ್ಟಿರುವಾಗ ಅದನ್ನು ನೀವು ತಿನ್ನಬೇಕೋ ಬೇಡವೋ? ತಿನ್ನಬೇಕಾದ್ರೆ ನೀವೇನ್ ಮಾಡ್ತೀರಿ? ಚೆಕ್ ಮಾಡ್ತೀರಿ, ಎಕ್ಸ್ಪೈರ್ ಆಗಿದೆಯೋ ಇಲ್ಲವೋ ಎಂದು. ಹೌದಲ್ಲವೋ? ಪರೀಕ್ಷಿಸಿ ನಂತರ ತಿನ್ನುತ್ತೀರಿ. ಪರೀಕ್ಷಿಸಲ್ಪಡದೇ ಇದ್ದರೆ ಅದು ಉಪಯೋಗ ಆಗುವ ಚಾನ್ಸ್ ಇರೋದೇ ಇಲ್ಲ. ದೇವರು ನಿಮ್ಮನ್ನು ಉಪಯೋಗಿಸಿಕೊಳ್ಳಬೇಕು, ದೇವರು ನಿಮ್ಮನ್ನು ಆಶೀರ್ವದಿಸಬೇಕು, ದೇವರು ನಿಮ್ಮ ಜೀವಿತವನ್ನು ಹೆಚ್ಚಿಸಬೇಕು ಎಂದು ಆಶಿಸುವಾಗ ಆತನು ಪರೀಕ್ಷಿಸುತ್ತಾನೆ. ಯೋಬನು ನೀತಿವಂತನಾಗಿದ್ದನು, ಸಂದೇಹವೇ ಇಲ್ಲ. ಪರಿಶುದ್ಧನಾಗಿದ್ದನು, ಪ್ರಖ್ಯಾತಿಯುಳ್ಳವನಾಗಿದ್ದನು, ಪರಿಶುದ್ಧ ಮಕ್ಕಳುಳ್ಳವನಾಗಿದ್ದನು, ಪ್ರಾರ್ಥಿಸುವವನಾಗಿದ್ದನು. ಈಗ ಪರೀಕ್ಷಿಸಲ್ಪಡ್ತಿದ್ದಾನೆ. ಸಡನ್ ಆಗಿ ಸೈತಾನನು ಬಂದು ದೇವರ ಮುಂದೆ ಪ್ರತ್ಯಕ್ಷನಾದಾಗ ದೇವರು ಹೇಳ್ತಾರೆ, ಯೋಬನ ವಿಷಯ ನಿನಗೆ ಗೊತ್ತಾ? ಅವನು ನೀತಿವಂತನಾಗಿದ್ದಾನೆ, ಯಥಾರ್ಥವಂತನಾಗಿದ್ದಾನೆ. ಭೂಮಿಯ ಮೇಲಿರುವ ಎಲ್ಲರಿಗಿಂತಲೂ ಯೋಬನು ನ್ಯಾಯವಂತನಾಗಿದ್ದಾನೆ. ಆಗ ಸೈತಾನನು ಹೇಳಿರುವ ಮಾತೇನು ಗೊತ್ತಾ? ಯಾಕೆ ಅಷ್ಟು ಯಥಾರ್ಥತೆಯಿಂದ, ಯಾಕೆ ಅಷ್ಟು ನೀತಿಯಿಂದ ಅವನು ಜೀವಿಸ್ತಿದ್ದಾನೆ ಗೊತ್ತಾ? ಅವನಿಗೆ ಬೇಕಾದದೆಲ್ಲ ನೀನು ಕೊಡ್ತಾ ಇದೀಯಲ್ಲವೇ. ಅವನು ಏನೇ ಕೋರಿಕೊಂಡ್ರೂ ಕೊಟ್ಟಿದ್ದಿ. ಆಸ್ತಿಯನ್ನು ಕೋರಿಕೊಂಡ್ರೆ ಆಸ್ತಿಯನ್ನು ಕೊಟ್ಟೆ, ಅಂತಸ್ತನ್ನು ಕೋರಿಕೊಂಡ್ರೆ ಅಂತಸ್ತನ್ನು ಕೊಟ್ಟೆ, ಇಷ್ಟು ಜನ ಮಕ್ಕಳು ಬೇಕೆಂದ್ರೆ ಅಷ್ಟು ಜನ ಮಕ್ಕಳನ್ನು ಕೊಟ್ಟೆ, ಆತ್ಮಿಕತೆಯನ್ನು ಕೊಟ್ಟೆ. ಹೀಗೆ ಎಲ್ಲವನ್ನು ಕೊಟ್ಟಿದ್ದಕ್ಕೆ ಈಗ ಅವನು ನಿನಗೆ ಸ್ತೋತ್ರ 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 ಎಂದು ಹಾಡ್ತಿದ್ದಾನೆ. ಅವನು ಕೋರಿದೆಲ್ಲ ನೀನು ಕೊಡ್ತಿರೋದ್ರಿಂದ ನಿನ್ನ ಭಜನೆ ಮಾಡ್ತಿದ್ದಾನೆ. ಅವನು ಕೋರಿದನ್ನು ಕೊಡಬೇಡ, ಅವನಿಗಿರುವುದನ್ನು ತೆಗೆದುಹಾಕು, ನಿಜ ಸ್ವರೂಪ ಬಯಲಾಗುತ್ತೆ. ಹೀಗೆ ಸೈತಾನನು ಆ ದಿನ ಮಾತಾಡಿದಾಗ ದೇವರು ಹೇಳ್ತಾರೆ, ಯೋಬನು ನನ್ನನ್ನು ವರಗಳಿಗಾಗಿ ನಂಬಲಿಲ್ಲ, ವರಗಳನ್ನು ಕೊಡುವಂತಹ ನನ್ನನ್ನೇ ನಂಬಿದ್ದಾನೆ. ಅದನ್ನು ನಿನಗೆ ನಿರೂಪಿಸ್ತೇನೆ ಅಂದ್ರು. ಪ್ರಿಯ ಸಹೋದರ ಸಹೋದರಿಯರೇ, ದಯವಿಟ್ಟು ಕೇಳಿ. ಸಾಧಾರಣವಾಗಿ ಯಾರೇ ಆಗಲಿ ದೇವರ ಬಳಿಗೆ ಬರುವಾಗ ಎದಕ್ಕಾಗಿ ಬರ್ತಾರೆ? ಕಷ್ಟಗಳಿರುವುದಕ್ಕಾಗಿ ಬರ್ತಾರೆ, ರೋಗ ಇರುವುದಕ್ಕಾಗಿ ಬರ್ತಾರೆ, ಮಕ್ಕಳಿಲ್ಲದಕ್ಕಾಗಿ ಬರುತ್ತಾರೆ, ಉದ್ಯೋಗವಿಲ್ಲದಕ್ಕಾಗಿ ಬರುತ್ತಾರೆ, ಆರ್ಥಿಕ ಸಮಸ್ಯೆ ಇದ್ದದ್ದಕ್ಕಾಗಿ ಬರ್ತಾರೆ, ಸಾಲಕ್ಕೆ ಗುರಿಯಾಗಿರುವುದರಿಂದ ಬರ್ತಾರೆ. ಸಾಧಾರಣವಾಗಿ ಸಹಜವಾಗಿ ಒಬ್ಬ ಮನುಷ್ಯ ದೇವರ ಬಳಿಗೆ ತನ್ನ ಅವಶ್ಯಕತೆ ತೀರಿಸಿಕೊಳ್ಳುವುದಕ್ಕಾಗಿಯೇ ದೇವರ ಬಳಿಗೆ ಬರುತ್ತಾನೆ. ಆದರೆ ಅದು ಆತ್ಮೀಕತೆ ಅಲ್ಲವೇ ಅಲ್ಲ. ಯೋಬನು ಪರಿಪೂರ್ಣನಾಗಿದ್ದನು. ಯಾಕೆ ಈ ಮಾತನ್ನು ಹೇಳ್ತಿದ್ದೇನೆ ಗಮನ ಕೊಟ್ಟು ಕೇಳಿರಿ. ನಾವು ಕೂಡ ಪರಿಪೂರ್ಣತೆಯೊಳಗೆ ಬರಬೇಕು. ಯಾಕೆಂದರೆ ನಾವು ಸೇವಿಸುವ ದೇವರು ಪರಿಪೂರ್ಣನಾದ್ದರಿಂದ ನಾವು ಕೂಡ ಪರಿಪೂರ್ಣರಾಗಿರಬೇಕು. ಒಂದು ದಿನ ಇರ್ತೇವೆ. ಒಂದು ದಿನ ನನ್ನ ಬಳಿಗೆ ಒಬ್ಬ ಹುಡುಗನನ್ನು ಕರ್ತಂದಿದ್ರು. ಸಮಸ್ಯೆ ಏನೆಂದ್ರೆ ಅವನಿಗೆ ದೆವ್ವ ಹಿಡಿದಿತ್ತು. ದೆವ್ವ ಹಿಡಿದಾಗ ಅವನು ವಿಚಿತ್ರವಾಗಿ ವರ್ತಿಸ್ತಾ ಇದ್ದ. ತನ್ನ ತಂದೆಗೆ ಹೊಡಿತಾ ಇದ್ದ, ತಾಯಿಗೆ ಹೊಡಿತಾ ಇದ್ದ, ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಎಸೆಯುತ್ತಿದ್ದ, ಮನೆಯನ್ನೆಲ್ಲ ಕಿತ್ತು ತಿಪ್ಪೆ ಮಾಡ್ತಾ ಇದ್ದ. ಹೀಗೆ 12 ವರ್ಷಗಳವರೆಗೂ ಆ ಹುಡುಗ ನರಕಯಾತನೆ ತೋರಿಸ್ತಿದ್ದ. ಯಾರೋ ಒಬ್ಬರು ಹೇಳಿದ್ರಂತೆ, ಸತೀಶ್ ಕುಮಾರ್ ಅವರ ಬಳಿಗೆ ಕರೆದೊಯ್ದ್ರೆ ಅವರು ಪ್ರಾರ್ಥಿಸ್ತಾರೆ, ಆ ದೆವ್ವ ಬಿಟ್ಟು ಹೋಗ್ತದೆ ಎಂದು ಹೇಳಿದಕ್ಕೆ ನನ್ನ ಬಳಿಗೆ ಕರೆತಂದಿದ್ರು. ಸರಿ, ಈಗ ನನ್ನ ಬಳಿಗೆ ಅವರು ಬಂದಾಗ ನನ್ನ ಆಸೆನೆಂದ್ರೆ ಮೊದಲು ಅವರು ದೇವರು ಯಾರೆಂದು ತಿಳ್ಕೊಳ್ಬೇಕು. ದೇವರು ಕೊಡುವ ಸಂತೋಷ ಸಮಾಧಾನ ಅವರು ಹೊಂದಿಕೊಳ್ಳಬೇಕು ಎಂದು ಬಯಸಿ ಕೆಲವು ವಾರಗಳವರೆಗೂ ನಾನು ದೇವರ ಕುರಿತು ಅವರಿಗೆ ತಿಳಿಯಪಡಿಸುವ ಪ್ರಯತ್ನ ಮಾಡಿದ್ದೇನೆ. ನಮ್ಮ ಸಭೆಗೇ ಬರ್ತಾ ಇದ್ರು ಅವರು. ನಾನು ಅಂದ್ಕೊಳ್ತೇನೆ, 4 ವಾರಗಳಾದ ನಂತರ ಅವರು ತಮ್ಮ ಮಗನನ್ನು ಕೂತ್ಕೊಳ್ಳುವಂತೆ ಹೇಳಿ ಮೊಳಕಾಲು ಉರಿಸಿದಾಗ ದೆವ್ವ ಹಿಡಿದಿರುವಂತಹ ಅವರ ಆ ಮಗನಿಗಾಗಿ ಪ್ರಾರ್ಥನೆ ಮಾಡಿದ ತಕ್ಷಣವೇ ಆ ದೆವ್ವ ಆ ಮಗನನ್ನು ಬಿಟ್ಟು ಹೊರಟೋಯ್ತು. ಯಾವಾಗ ದೆವ್ವ ಅವನನ್ನು ಬಿಟ್ಟು ಹೋಯ್ತೋ ಅವನು ಎಷ್ಟೋ ಪ್ರಶಾಂತವಾಗಿ ಕಾಣಿಸ್ಕೊಂಡ, ಎಷ್ಟೋ ಹ್ಯಾಪಿಯಾಗಿ ಕಾಣಿಸ್ಕೊಂಡ. ಆದರೆ 4 ವಾರಗಳವರೆಗೂ ಸಭೆಗೆ ಮೊಟ್ಟಮೊದಲು ಬಂದಿರೋದು ಯಾರು ಗೊತ್ತಾ? ಅಮ್ಮ, ಅಪ್ಪ, ದೆವ್ವ ಹಿಡಿದ ಹುಡುಗ. ಮುಂದಿನ ಸಾಲಿನಲ್ಲಿ ಈ 3 ಕೂತ್ಕೊಳ್ತಾ ಇದ್ರು.
ಅವರನ್ನು ನೋಡಿದ್ರೆ ನನಗೆಷ್ಟೋ ಸಂತೋಷ. ಪಾಪ ಇನ್ನೂ ಸಭೆ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆಯೇ ಬರ್ತಾ ಇದ್ರು. ಮುಂದಿನ ಸಾಲಲ್ಲಿ ಕೂತ್ಕೊಳ್ತಾ ಇದ್ರು. ಅವರಿಗೆ ದೇವರ ಮೇಲಿರುವಂತಹ ಶ್ರದ್ಧೆಯ ನಿಮಿತ್ತ, ಭಕ್ತಿಯ ನಿಮಿತ್ತ ಕೆಲವು ವಾರಗಳಾದ ನಂತರ ಪ್ರಾರ್ಥನೆ ಮಾಡಿದೆ. ಆ ದೆವ್ವ ಹೊರಟೋಯ್ತು, ಬಿಟ್ಟೋಯ್ತು. ವಿಚಿತ್ರ ಏನು ಗೊತ್ತಾ, ಆ ದಿನದಿಂದ ಈ ದಿನದವರೆಗೂ ಮತ್ತೆ ಆ ಕುಟುಂಬ ನನಗೆ ಕಾಣಿಸ್ಲಿಲ್ಲ. ಕಾರಣ ಹೇಳ್ತೇನೆ ಕೇಳಿ. ಅವರಿಗೆ ವಾಸ್ತವದಲ್ಲಿ ಬೇಕಾದದ್ದು ದೇವರಲ್ಲ. ಅವರಿಗೆ ವಾಸ್ತವದಲ್ಲಿ ಬೇಕಾದದ್ದು ವರ ಕೊಡುವಾತನಲ್ಲ, ವರಗಳು ಬೇಕಾಗಿದ್ದು. ಅವರು ದೇವರ ಬಳಿಗೆ ಬಂದಿದ್ದು ದೇವರಿಗೋಸ್ಕರವಲ್ಲ, ಅವರು ದೇವರ ಬಳಿಗೆ ಬಂದಿದ್ದು ದೇವರು ಕೊಡುವಂತಹ ಬಿಡುಗಡೆಗೋಸ್ಕರ. ಇದು ಪರಿಪೂರ್ಣತೆ ಅಲ್ಲ. ನಮ್ಮಲ್ಲಿ ಬಹಳ ಜನರು ದೇವರ ಬಳಿಗೆ ಬಂದು ಪ್ರಾರ್ಥನೆ ಮಾಡ್ತಾರೆ, ನಮ್ಮ ಮಗಳಿಗೆ ಮದುವೆ ಆಗ್ತಾ ಇಲ್ಲ, ನಮ್ಮ ಮಗಳಿಗೆ ಮದುವೆ ಆಗ್ತಾ ಇಲ್ಲ. ಪ್ರಾರ್ಥನೆ ಮಾಡಿದ್ರೂ ಮದುವೆ ಆಗ್ತಿಲ್ಲ. ಉಪವಾಸವಿದ್ದು ಪ್ರಾರ್ಥಿಸಿದ್ರೂ ಮದುವೆ ಆಗಲ್ಲ. ವರ್ಷಗಳು ಕಳೆದ್ರೂ ಮದುವೆ ಆಗಲ್ಲ. ಆಗ ನಿಮ್ಮ ಬಾಯಿಂದ ಬರುವ ಮಾತೇನು ಗೊತ್ತಾ? ಎಂಥ ದೇವರು ನೀನು, ಮಾಯಧಾರಿಯ ದೇವರು. ಎಷ್ಟು ಪ್ರಾರ್ಥಿಸಿದ್ರೂ ಯಾಕೆ ಉತ್ತರ ಕೊಡಲ್ಲ? ಎಷ್ಟೇ ಕಣ್ಣೀರು ಸುರಿಸಿದ್ರೂ ಯಾಕೆ ಉತ್ತರ ಕೊಡಲ್ಲ? ಏನಾಗಿ ಹೋದ್ಯ ನೀನು? ಅಂದರೆ ದೇವರನ್ನು ನೀವು ಆತನು ಕೊಡುವ ವರಗಳಿಗಾಗಿ ಉಪಯೋಗಿಸಿಕೊಳ್ತಿದ್ದೀರೇ ಹೊರತು ದೇವರೊಂದಿಗೆ ಒಂದು ಬಾಂಧವ್ಯ ಏರ್ಪಡಿಸಿಕೊಳ್ತಾ ಇಲ್ಲ. ನಿಮಗೆ ಮಕ್ಕಳಾಗಲಿಲ್ಲ, ಯಾವಾಗಲೂ ಸಭೆಗೆ ಬಂದು ಪ್ರಾರ್ಥನೆ ಮಾಡ್ತೀರಿ. ಎದಕ್ಕಾಗಿ? ಗರ್ಭಫಲಕ್ಕಾಗಿ. ಒಂದು ವೇಳೆ ಆಲಸ್ಯವಾಗುವುದಾದರೆ ದೇವರನ್ನೇ ಬಿಟ್ಟು ಬಿಡ್ತೀರಿ ನೀವು. ಅದು ಆತ್ಮಿಕತೆ ಅಲ್ಲ. ಯೋಬನ ಕುರಿತು ಸೈತಾನನ್ ಹೇಳ್ತಿದ್ದಾನೆ, ನೀನು ಎಲ್ಲವನ್ನೂ ಕೊಟ್ಟಿದ್ದಕ್ಕೆ ಭಜನೆ ಮಾಡ್ತಿದ್ದಾನೆ, ಎಲ್ಲವನ್ನೂ ತೆಗೆದುಹಾಕು, ಅವನ ನಿಜರೂಪ ಹೊರಬರುತ್ತೆ ಅಂದ. ದೇವ್ರು ಹೇಳ್ತಾರೆ, ಯೋಬನು ಅಂಥವನಲ್ಲ, ಬೇಕಾದರೆ ನೋಡು ಅನ್ನುತ್ತಾರೆ. ಯೋಬನ ಬಳಿಗೆ ಒಬ್ಬನು ಓಡೋಡಿ ಬರ್ತಾನೆ. ಬಂದು ನಮ್ಮ ಮೇಲೆ ಶತ್ರುಗಳು ದಾಳಿ ಮಾಡಿ ನಿನಗಿರುವ ಒಂಟೆಗಳನ್ನು ಪಶುಗಳನ್ನು ದೋಚಿಕೊಂಡು ಹೋದರು. ಮತ್ತೊಬ್ಬನು ಬರ್ತಾನೆ, ಶತ್ರುಗಳು ದಾಳಿ ಮಾಡಿದ್ರು, ನಿನಗಿರುವಂತಹ ಕತ್ತೆಗಳನ್ನು ಎತ್ತುಗಳನ್ನು ಎಲ್ಲವನ್ನೂ ದೋಚಿಕೊಂಡು ಹೋದರು. ಮತ್ತೊಬ್ಬನು ಬರ್ತಾನೆ, ನಿನ್ನ ಮಕ್ಕಳು ಔತಣ ಮಾಡಿಕೊಳ್ಳುತ್ತಿರುವಾಗ ಭಯಂಕರವಾದಂತಹ ಗಾಳಿ ಬೀಸಲು ಅವರಿರುವಂತಹ ಆ ಭವನವನ್ನು ಕೆಡವಿ ಹಾಕಿತು, ನಿನ್ನ ಮಕ್ಕಳು ಸತ್ತೋದ್ರು ಅಂದ. ಒಂದು ದಿನದಲ್ಲಿಯೇ ಯೋಬನು ಎಲ್ಲವನ್ನೂ ಕಳೆದುಕೊಂಡ, ತನಗಿರುವ ಸಮಸ್ತವನ್ನು ಕಳೆದುಕೊಂಡ. ಹಾಗೆ ಸಮಸ್ತವನ್ನೆಲ್ಲ ಕಳ್ಕೊಂಡಾಗ ಯೋಬ ಹೇಳಿರುವ ಮಾತೇನು ಗೊತ್ತಾ? ಯೆಹೋವನೇ ಎಲ್ಲವನ್ನು ಕೊಟ್ಟ, ಯೆಹೋವನೇ ಎಲ್ಲವನ್ನೂ ತೆಗೆದುಕೊಂಡ, ಆತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಅಂದ. ಇದು ಪರಿಪೂರ್ಣತೆ ಅಂದ್ರೆ. ನೀವು ಮಾಡುವ ಪ್ರಾರ್ಥನೆಗೆ ಉತ್ತರ ಸಿಗುವಾಗ ಮಾತ್ರ ಭಜನೆ ಮಾಡುವುದಲ್ಲ. ನೀವು ಕೋರಿಕೊಂಡದ್ದನ್ನು, ಬೇಡಿಕೊಂಡದ್ದನ್ನು ದೇವರು ಅನುಗ್ರಹಿಸಿದರೆ ದೇವರೇ ನಿನಗೆ ಸ್ತೋತ್ರ ಎಂದು ಹೇಳುವುದಲ್ಲ. ಕೆಲವು ಸಾರಿ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರದಿರುವಾಗ, ಕೆಲವು ಸಾರಿ ನಿಮಗೆ ಕಷ್ಟ ತೀರದೇ ಇರುವಾಗ, ಕೆಲವು ಸಾರಿ ನಿಮ್ಮ ಕಣ್ಣೀರು ಒರೆಸಲ್ಪಡದಿರುವಾಗ, ಕೆಲವು ಸಾರಿ ನಿಮ್ಮ ವ್ಯಾಧಿ ವಾಸಿಯಾಗದೇ ಇರುವಾಗ, ಕೆಲವು ಸಾರಿ ನಿಮಗೆ ಉದ್ಯೋಗ ಸಿಗದೇ ಇರುವಾಗ, ಪ್ರಮೋಷನ್ ಆಲಸ್ಯವಾಗುವಾಗ, ಪ್ರಾರ್ಥನೆಯನ್ನು ದೇವರು ಉತ್ತರಿಸದೆ ಆಲಸ್ಯ ಮಾಡುವಾಗ, ಆ ಸಮಯದಲ್ಲಿ ನಿಜವಾದ ಆತ್ಮಿಕತೆ ಬಯಲಾಗುತ್ತೆ. ಒಬ್ಬ ತಾಯಿ ನನ್ನ ಬಳಿಗೆ ಬಂದಿದ್ಳು. ಬಂದು, ಅಯ್ಯ ನನ್ನ ಮಗಳಿಗಾಗಿ ಪ್ರಾರ್ಥನೆ ಮಾಡಿ ಅಂದಳು. ಎದಕ್ಕಾಗಿ ಎಂದು ಕೇಳಿದೆ. ಮೊದಲು ಎಷ್ಟೋ ಚೆನ್ನಾಗಿ ಸಭೆಗೆ ಬರ್ತಾ ಇದ್ದಳು, ಎಲ್ಲರಿಗಿಂತಲೂ ಮೊದಲು ರೆಡಿ ಆಗ್ತಿದ್ದಳು. ನಡಿಯಮ್ಮ ಹೋಗೋಣ ಎಂಬುದಾಗಿ ಸಭೆಗೆ ಕರ್ತಾರ್ತಿದ್ದಳು. ಆದರೆ ಈಗ ಸಭೆಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? 10th ಕ್ಲಾಸ್ ಫೇಲ್ ಆಗಿದ್ದಾಳೆ. 10th ಕ್ಲಾಸ್ ಫೇಲ್ ಆಗುವುದಕ್ಕೂ ಸಭೆಗೆ ಬರಲಾರದೇ ಇರುವುದಕ್ಕೂ ಏನು ಸಂಬಂಧ ಎಂದು ಕೇಳಿದೆ. ನನ್ನ ಮಗಳು ಹೇಳ್ತಿದ್ದಾಳೆ, ದೇವರೇ ನನಗೆ ಫೇಲ್ ಮಾಡಿದಾರೆಂದು. ಯಾರು ಫೇಲ್ ಮಾಡಿದಾರಂತೆ? ದೇವರೇ ಫೇಲ್ ಮಾಡಿದ್ದಾರೆ. ನಾನ್ ಮಾಡಿದ ಪ್ರಾರ್ಥನೆಯಲ್ಲೇ ಏನಾಯ್ತು? ನಂಬಿಗಸ್ತಿಕೆಯಿಂದ ಸಭೆಗೆ ಬಂದೆ. ಯಾಕೆ ಸಭೆಗೆ ಬಂದೆ? ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ಹೊಂದಿಕೊಳ್ಳುವುದಕ್ಕಾಗಿಯೋ? ಚಿಕ್ಕ ಮಕ್ಕಳ ಸ್ವಭಾವ ಹೇಗಿರುತ್ತೆ ಗೊತ್ತಾ? ನಮ್ಮ ಮನೆಗೆ ಯಾರಾದ್ರೂ ಬಂಧುಗಳು ಬಂದಿದ್ದಾರೆ ಅಂದ್ಕೊಳ್ಳಿ. ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದ್ಕೊಂಡು ಬಂಧುಗಳು ಏನ್ ಮಾಡ್ತಾರೆ? ಬರುವಾಗ ಚಾಕ್ಲೇಟ್ ಪ್ಯಾಕೆಟ್ ಆಗಲಿ, ಬಿಸ್ಕೆಟ್ ಪ್ಯಾಕೆಟ್ ಆಗಲಿ, ಸ್ವೀಟ್ ಪ್ಯಾಕೆಟ್ ಆಗಲಿ ತರ್ತಾರೆ. ಆ ರೀತಿ ಬಂಧುಗಳು ಅವುಗಳನ್ನು ತರುವಾಗ ಅವುಗಳನ್ನು ನೋಡಿರುವಂತಹ ಮಗು ಏನ್ ಮಾಡುತ್ತೆ ಹೇಳಿ? ಅಂಕಲ್ ಎಂದು ಹೇಳಿ ಓಡೋಡಿ ಹೋಗಿ ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾನೆ. ಅಂಕಲ್ ತೊಡೆ ಮೇಲೆ ಕೂತ್ಕೊಳ್ತಾನೆ. ಎಷ್ಟೊತ್ತಿನವರೆಗೂ ಅಂಕಲ್ ತೊಡೆ ಮೇಲೆ ಕೂತ್ಕೊಳ್ತಾನೆ ಹೇಳಿ? ಆ ಸ್ವೀಟ್ ಪ್ಯಾಕೆಟ್ ಆ ಮಗುವಿಗೆ ಕೊಡುವವರೆಗೂ. ಆ ಸ್ವೀಟ್ ಪ್ಯಾಕೆಟ್ ಮಗುವಿನ ಕೈಗೆ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ. ಈಗ ಆ ಮಗು ಅಂಕಲ್ ತೊಡೆ ಮೇಲೆ ಇರುತ್ತಾ? ಅಲ್ಲೇ ಇರ್ತಾನಂತೀರಾ? ಅಷ್ಟೊತ್ತು ಗಟ್ಟಿಯಾಗಿ ಅಪ್ಪಿಕೊಂಡು ಮುದ್ದಾಗಿ ಮಾತಾಡಿದ ಮಗುವಿನ ಕಣ್ಣು ಎಲ್ಲಿದ್ವು ಹೇಳಿ? ಆ ಸ್ವೀಟ್ ಪ್ಯಾಕೆಟ್ ಮೇಲಿತ್ತು. ಯಾವಾಗ ಬಂದವರು ತೊಕ ಮಗು ಈ ಸ್ವೀಟ್ ಪ್ಯಾಕೆಟ್ ಎಂದು ಕೊಡ್ತಾರೋ, ಆ ಸ್ವೀಟ್ ಪ್ಯಾಕೆಟ್ ತಕ್ಕೊಂಡಂತಹ ಮಗು ಹೀಗೆ ಹೀಗೆ ಮಾಡುತ್ತಾ ಆ ಅಂಕಲ್ ಕೈಯಿಂದ ಬಿಡಿಸ್ಕೊಂಡು ತೊಡೆ ಮೇಲಿಂದ ಕೆಳಗಿಳಿದು ಬರ್ತಾನೆ. ವಾಸ್ತವದಲ್ಲಿ ಆ ಮಗುವಿಗೆ ಬೇಕಾದದ್ದೇನು? ಅಂಕಲ್ ತೋರಿಸುವ ಪ್ರೀತಿಯೋ, ಇಲ್ಲವೇ ಅಂಕಲ್ ತಂದಿರುವಂತಹ ಪ್ಯಾಕೆಟ್ಗಳು? ಹೇಳಿ ಏನೆಂದು? ಪ್ಯಾಕೆಟೋ? ಹೌದು, ಅಂಕಲಿನ ಪ್ಯಾಕೆಟೇ ಬೇಕವನಿಗೆ. ಕೆಲವೊಂದು ಸಾರಿ ನಾವು ಕೈಯಲ್ಲಿ 5 ರೂಪಾಯಿ ಕಾಯಿನ್ ಅನ್ನು ಇಟ್ಕೊಳ್ತೇವೆ. ನಮ್ಮ ಮಗು ಏನಾದ್ರೂ ಬಂದು 5 ರೂಪಾಯಿ ಕೇಳ್ತಾನೆ ಅಂದುಕೊಂಡು 5 ರೂಪಾಯಿ ಆ ಕಾಯಿನನ್ನು ಕೈಯಲ್ಲೇ ಹಿಡ್ಕೊಂಡಿಟ್ಕೊಳ್ತೇವೆ. ಅವನು ಬರ್ತಾನೆ, ಬಂದು ನಿಮ್ಮ ಕೈಯಲ್ಲಿ ಆ ಹಿಡಿತದಲ್ಲಿರುವ 5 ರೂಪಾಯಿ ಕಾಯಿನ್ ಅನ್ನ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡ್ತಾನೆ.
ನಿಮ್ಮ ತೊಡೆ ಮೇಲೆ ಕೂತ್ಕೊಳ್ತಾನೆ, ಆದರೆ ಆ ಕೈಯಲ್ಲಿರುವ ಕಾಯಿನನ್ನು ಬಿಚ್ಚುವ ಪ್ರಯತ್ನ ಮಾಡ್ತಲೇ ಇರ್ತಾನೆ. ನೀವು ಆ 5 ರೂಪಾಯಿ ಕಾಯಿನನ್ನು ಕೊಡುವವರೆಗೂ ಅವನು ಎಲ್ಲಿ ಕೂತ್ಕೊಳ್ತಾನೆ? ನಿಮ್ಮ ಮಡಿಲಲ್ಲೇ ಕೂತ್ಕೊಳ್ತಾನೆ. ನಿಮ್ಮೊಂದಿಗೆ ಮಾತಾಡುತ್ತಲೇ ಇರ್ತಾನೆ, ಮೆಲ್ಲಗೆ ನಿಮ್ಮ ಮುಷ್ಟಿಯನ್ನು ಬಿಚ್ಚುವ ಪ್ರಯತ್ನ ಮಾಡ್ತಾನೆ. ಯಾವಾಗ ನಿಮ್ಮ ಕೈ ಮುಷ್ಟಿಯನ್ನು ಬಿಚ್ಚುತ್ತೀರೋ, 5 ರೂಪಾಯಿ ಕಾಯಿನ್ ಯಾವಾಗ ಅವನಿಗೆ ದೊರಕುತ್ತದೋ, ಅವನು ಕೂತ್ಕೊಳ್ತಾನೋ, ತಕ್ಷಣ ಓಡ್ ಹೋಗ್ತಾನೆ. ಆ ಮಗುವಿನ ಸ್ವಭಾವ ಎಂಥ ಸ್ವಭಾವ ಅಂದ್ರೆ ಚಿಕ್ಕ ಮಕ್ಕಳ ಸ್ವಭಾವ ಆಗಿದೆ. ನಮ್ಮಲ್ಲಿಯೂ ಚಿಕ್ಕ ಮಕ್ಕಳ ಸ್ವಭಾವ ಅನೇಕರಿಗಿದೆ. 10 ಜನ ಲೆಪ್ರಸಿ ಉಳ್ಳಂಥವರು, ಅಂದರೆ 10 ಜನ ಕುಷ್ಠರೋಗಿಗಳು ಯೇಸುವಿನ ಬಳಿಗೆ ಬರುತ್ತಾರೆ. ಕುಷ್ಠರೋಗಿಯಾಗಿರುವುದರಿಂದ ಬರ್ತಾರೆ. ಬಂದೇನು ಹೇಳ್ತಾರೆ? ಯೇಸುವೇ, ನಾವು ಕುಷ್ಠರೋಗಿಗಳಾಗಿದ್ದೇವೆ, ಎಲ್ಲರೂ ನಮ್ಮನ್ನು ತಳ್ಳಿ ಹಾಕಿದ್ದಾರೆ, ಜನರ ಮಧ್ಯೆ ನಾವು ಬದುಕಲಿಕ್ಕಾಗ್ತಾ ಇಲ್ಲ, ನಮ್ಮ ಕುಟುಂಬದವರು ನಮ್ಮನ್ನು ತಳ್ಳಿ ಹಾಕಿದ್ದಾರೆ, ಕನಿಕರಿಸು ಅಂದಾಗ ಯೇಸು ಕ್ರಿಸ್ತನು ಹೇಳುತ್ತಾರೆ, ನೀವು ನನ್ನ ಬಳಿಗೆ ಬಂದಿದ್ದೀರಲ್ಲವೋ, ತಿರುಗಿ ಹೋಗಿರಿ, ಹೋಗಿ ಯಾಜಕನಿಗೆ ನಿಮ್ಮ ಶರೀರವನ್ನು ತೋರಿಸಿಕೊಳ್ಳಿರಿ. ಯಾರಿಗೇ ಆಗಲಿ ಶರೀರದಲ್ಲಿ ಸೂಚನೆಗಳಿರುವುದಾದರೆ ಅವನು ಹೋಗಿ ಯಾಜಕನಿಗೆ ತೋರಿಸಿಕೊಳ್ಳಬೇಕು. ಆ ಕುಷ್ಠ ಹೊರಟು ಹೋಗುವುದಾದರೆ ಆ ಕುಷ್ಠ ಹೋಗಿ ಈಗ ವಾಸಿಯಾಗಿದ್ದಾನೆ ಎಂಬುದಾಗಿ ಕೂಡ ಹೋಗಿ ಯಾಜಕನಿಗೆ ತೋರಿಸಿಕೊಳ್ಳಬೇಕು. ಅದಕ್ಕೆ ಯೇಸು ಹೇಳ್ತಾರೆ, ಹೋಗಿ ಯಾಜಕನಿಗೆ ತೋರಿಸಿರಿ. ಅವರು ಸಂತೋಷದಿಂದ ಹೋಗುತ್ತಿರುವ ಸಮಯದಲ್ಲಿಯೇ ಕುಷ್ಠರೋಗವೆಲ್ಲ ಹೊರಟೋಯ್ತು, ವಾಸಿಯಾಯಿತು. ಎಷ್ಟು ಜನ ಹಿಂತಿರುಗಿ ಬಂದ್ರು ಹೇಳಿ? 10 ಜನರಲ್ಲಿ ಕೇವಲ ಒಬ್ಬನು ಬರ್ತಾನೆ. ಹಾಗಾದ್ರೆ 9 ಜನ ಏನಾದ್ರು? ಅವ್ರು ಯಾಕೆ ಬರಲಿಲ್ಲ ಗೊತ್ತಾ? ಅವರಿಗೆ ಬೇಕಾದದ್ದು ವರಗಳನ್ನು ಕೊಡುವ ದೇವರು ಅವರಿಗೆ ಬೇಕಾಗಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಯೇಸು ಕ್ರಿಸ್ತನ ಬಳಿಗೆ ಬಂದ ಕಾರಣ ನಮ್ಮ ಅವಶ್ಯಕತೆಗಳನ್ನು ತೀರಿಸಿಕೊಳ್ಳುವುದಕ್ಕಾಗಲ್ಲ. ಅಷ್ಟಕ್ಕೂ ಯೇಸು ಕ್ರಿಸ್ತನು ನಮಗೆ ಮಾಡಿದ್ದೇನು ಎಂದು ಅರ್ಥ ಮಾಡಿಕೊಳ್ಳುವುದಾದರೆ, ನಮಗೆ ಆತನು ಉತ್ತರ ಕೊಟ್ಟರೂ ಕೊಡದೇ ಇದ್ದರು, ನಮ್ಮ ಕಷ್ಟ ತೀರಿಸಿದರೂ ತೀರಿಸದೇ ಇದ್ದರು, ಉದ್ಯೋಗ ಕೊಟ್ಟರೂ ಕೊಡದಿದ್ದರು, ಗರ್ಭಫಲ ಕೊಟ್ಟರೂ ಕೊಡದೇ ಇದ್ದರು, ಜೀವಿತ ಕಾಲವೆಲ್ಲ ಋಣಸ್ಥರಾಗಿರ್ತೇವೆ. ಕಾರಣವೇನೆಂದರೆ ಆತನು ತನ್ನ ಪ್ರಾಣವನ್ನೇ ನಿಮಗೋಸ್ಕರ ಕೊಟ್ಟಿರುವುದಕ್ಕಾಗಿ, ಆತನು ತ್ಯಾಗಪೂರ್ವಕವಾಗಿ ಮಾಡಿದ ಬಲಿ ಯಜ್ಞಕ್ಕಾಗಿ. ನೀವು ಕೋರಿಕೊಳ್ಳುವ ಈ ಸಣ್ಣ ಸಣ್ಣ ಆಸೆಗಳೇನು ದೊಡ್ಡ ವಿಷಯವೇ ಅಲ್ಲ. ಅದಕ್ಕೆ ದಯವಿಟ್ಟು ಕೇಳಿ, ಬಂಗಾರವನ್ನು ಉಪಯೋಗಿಸಿಕೊಳ್ಳಬೇಕಾದರೆ ಬಂಗಾರವನ್ನು ಪರೀಕ್ಷಿಸಬೇಕು. ದೇವರು ನಿಮ್ಮನ್ನು ನನ್ನನ್ನು ಉಪಯೋಗಿಸಬೇಕು, ನಿಮ್ಮನ್ನು ನನ್ನನ್ನು ಆಶೀರ್ವದಿಸಬೇಕು, ನಿಮ್ಮನ್ನು ನನ್ನನ್ನು ಹೆಚ್ಚಿಸಬೇಕು ಎಂದು ಆತನು ಆಶಿಸುವಾಗ ಆತನು ಪರೀಕ್ಷಿಸ್ತಾನೆ. ವಾಸ್ತವದಲ್ಲಿ ನಿಮಗೆ ಬೇಕಾದದ್ದು ವರಗಳೋ ಇಲ್ಲವೇ ವರ ಕೊಡುವಂತಹ ದೇವರೋ? ಯಾವಾಗ ನೀವು ವರ ಕೊಡುವ ದೇವರೊಂದಿಗಿನ ಸಂಬಂಧದಲ್ಲಿ ನೀವು ದೃಢವಾಗಿ ನಿಲ್ಲಿತೀರೋ, ನಿಮಗೆ ಸಾಟಿ ಯಾರೂ ಇರಲ್ಲ. ಯೋಬನ ಜೀವಿತದಲ್ಲಿ ಅದೇ ಜರುಗಿತು. ತನ್ನ ಗಂಡು ಮಕ್ಕಳನ್ನು ಕಳ್ಕೊಳ್ತಾನೆ, ಹೆಣ್ಮಕ್ಕಳನ್ನು ಕಳ್ಕೊಳ್ತಾನೆ, ಆಸ್ತಿ ಪಾಸ್ತಿ ಕಳ್ಕೊಳ್ತಾನೆ, ಎಲ್ಲವನ್ನೂ ಕಳೆದುಕೊಳ್ಳುತ್ತಾನೆ. ಕೊನೆಗೇನು ಹೇಳ್ತಾನೆ ಗೊತ್ತಾ? ದೇವರೇ ಎಲ್ಲವನ್ನು ಕೊಟ್ಟ, ದೇವರೇ ತೆಗೆದುಕೊಂಡ, ಆತನಿಗೆ ಮಹಿಮೆಯಾಗಲಿ, ಆತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ, ಆತನಿಗೆ ಮಹಿಮೆ ಉಂಟಾಗಲಿ ಅನ್ನುತ್ತಾನೆ. ದೇವರನ್ನು ಬಿಟ್ಟು ಬಿಡಲಿಲ್ಲ. ತನ್ನ ಜೀವಿತದಲ್ಲಿ ತೀರದ ನಷ್ಟ ಉಂಟಾಯ್ತೆಂದು, ಕಷ್ಟ ಬಂದಿದೆ ಎಂದು, ದುಃಖ ಬಂದಿದೆ ಎಂದು ದೇವರನ್ನು ಬಿಟ್ಟು ಬಿಡಲಿಲ್ಲ. ತನ್ನ ಜೀವಿತದಲ್ಲಿ ಯಾರಿಗೂ ಹೇಳಿಕೊಳ್ಳಲಾರದ ಸಮಸ್ಯೆ ಬಂದಾಗ, ತನ್ನ ಮಕ್ಕಳೆಲ್ಲ ಒಂದೇ ದಿನದಲ್ಲಿ ಸತ್ತಾಗ ಎಲ್ಲಿಗೆ ಹೋಗ್ತಾನೆ ಗೊತ್ತಾ? ನೇರವಾಗಿ ದೇವರ ಬಳಿಗೆ ಹೋಗ್ತಾನೆ. ಪ್ರಿಯರೇ, ಯಾಕೆ ಗೊತ್ತಾ? ದೇವರ ಹೊರತು ನನಗೆ ಯಾರು ಆಧರಿಸಲಾರರು, ದೇವರ ಹೊರತು ನನಗೆ ಯಾರು ಅರ್ಥ ಮಾಡಿಕೊಳ್ಳೋದಿಲ್ಲ. ಅದಕ್ಕೆ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ನಾವು ಆಶಿಸಿದ್ದನ್ನು ಹೊಂದಿಕೊಳ್ಳದೇ ಇರುವಾಗ, ಕೋರಿಕೊಂಡದ್ದನ್ನು ಕಣ್ಣಾರೆ ಕಾಣದೇ ಇರುವಾಗ, ನಿರಾಶೆ ನಿರುತ್ಸಾಹ ನಮ್ಮನ್ನು ಆವರಿಸಿರುವಾಗ, ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮನ್ನು ಆಧರಿಸಿ ನಮ್ಮನ್ನು ಆಶೀರ್ವದಿಸುವಂಥವ್ರು ಯಾರಾದರೂ ಇರುವುದಾದರೆ ನಮ್ಮನ್ನು ಸೃಷ್ಟಿ ಮಾಡಿದಂತಹ ದೇವರು ಮಾತ್ರವೇ. ಆತನಿಂದ ಮಾತ್ರ ದೂರ ಆಗಬೇಡಿರಿ. ಯೋಬನು ಎಲ್ಲವನ್ನೂ ಕಳೆದುಕೊಂಡರೂ ಕೂಡ ದೇವರನ್ನು ಮಾತ್ರ ಕಳೆದುಕೊಳ್ಳಲಿಲ್ಲ. ಅದನ್ನು ನೋಡಿದ ಸೈತಾನನು ಏನ್ ಹೇಳ್ತಾನೆ ಗೊತ್ತಾ? ದೇವರೇ, ನೀನು ಅವನಿಗೆ ಆರೋಗ್ಯ ಕೊಟ್ಟಿದೆಯಲ್ಲವೇ, ಆರೋಗ್ಯವೇ ಮಹಾಭಾಗ್ಯವಾಗಿದೆ. ಆರೋಗ್ಯ ಕೊಟ್ಟೆ, ಅದಕ್ಕೆ ಆನಂದವಾಗಿರ್ತಿದ್ದಾನೆ. ಆರೋಗ್ಯ ಕೂಡ ತೆಗೆದುಹಾಕುವುದಾದರೆ ಅವಾಗ ಅವನ ನಿಜವಾದಂತಹ ಭಕ್ತಿ ಬಯಲಾಗುತ್ತೆ ಅಂದ. ದೇವರು ಪರ್ಮಿಷನ್ ಕೊಡ್ತಾರೆ, ಪ್ರಾಣಕ್ಕೆ ಹಾನಿ ಮಾಡಬೇಡ ಅನ್ನುತ್ತಾರೆ. ಸೈತಾನನು ಯೋಬನ ಶರೀರವನ್ನೆಲ್ಲ ಕೂಡ ಹುಣ್ಣಾಗುವಂತೆ ಮಾಡುತ್ತಾನೆ. ಕೊನೆಗೆ ಅವನ ಶರೀರದಲ್ಲಿರುವ ಬಾಧೆ ತಾಳಲಾರದಕ್ಕೆ ಮಡಿಕೆಯ ಚಿಪ್ಪುಗಳನ್ನು ತೆಗೆದುಕೊಂಡು ಮೈಗೀರಿಕೊಳ್ಳುತ್ತಾ ಇರ್ತಾನೆ. ಎಲ್ಲಿ? ಬೂದಿಯಲ್ಲಿ ಕೂತ್ಕೊಂಡು. ಅಖಂಡವನ್ನೇ ಕಳ್ಕೊಂಡ, ಆಪ್ತರನ್ನೆಲ್ಲ ಕಳ್ಕೊಂಡ, ಆರೋಗ್ಯ ಕಳ್ಕೊಂಡ, ಆಸ್ತಿ ಕಳೆದುಕೊಂಡ, ಆಯುಷು ಪ್ರಶ್ನಾರ್ಥಕವಾಗಿ ತಯಾರಾಯಿತು. ಆಗ ಹೆಂಡ್ತಿ ಬಂದು ಹೇಳ್ತಾಳೆ, ನಿನ್ನ ದೇವರನ್ನು ದೂಷಿಸಿ ಸಾಯಿ. ಆಗ ಯೋಬನು ಒಂದು ಸಂದರ್ಭದಲ್ಲಿ ಹೇಳ್ತಾನೆ, ನನ್ನ ಶ್ವಾಸ ನನ್ನ ಹೆಂಡತಿಗೂ ಕೂಡ ಅಸಹ್ಯವಾಗಿದೆ ಎಂದು. ಸತ್ತೋಗ ಅನ್ನುತ್ತಿದ್ದಾಳೆ. ಅಷ್ಟರ ಮಟ್ಟಿಗೆ ಯೋಬ ಸಮಸ್ತವನ್ನು ಕಳ್ಕೊಂಡ. ಆದರೆ ಆಗ ಯೋಬನು ಹೇಳಿರುವ ಮಾತೇನು ಗೊತ್ತಾ? ನಾವು ದೇವರಿಂದ ಕೇವಲ ಮೇಲುಗಳನ್ನು ಮಾತ್ರ ಅನುಭವಿಸಬೇಕೋ?
ನಾವು ಕೇಡನ್ನು ಸಹಿಸಬಾರದೋ? ಮೂರ್ಖಳಂತೆ ಮಾತಾಡ್ತಾ ಇದ್ದಿ. ದೇವರು ನಮ್ಮನ್ನು ಆಶೀರ್ವದಿಸಿದಾಗ ಆಶೀರ್ವಾದ ಅನುಭವಿಸಿದೆವು. ಈಗ ದೇವರು ಕಷ್ಟಗಳನ್ನು ಅನುಮತಿಸಿದ್ದಾರೆ, ಆ ಕಷ್ಟಗಳನ್ನು ಕೂಡ ಅನುಭವಿಸಬೇಕು ಅಂದ. ಸಹೋದರ ಸಹೋದರಿಯರೇ, ಕಷ್ಟ ಹಾದು ಹೋಗ್ತಾ ಇದ್ದೀರಾ? ಶ್ರಮೆಗಳನ್ನು ಹಾದು ಹೋಗ್ತಾ ಇದ್ದೀರಾ? ಆರ್ಥಿಕ ತೊಂದರೆ ಹಾದು ಹೋಗ್ತಾ ಇದ್ದೀರಾ? ಅನಾರೋಗ್ಯ ಪರಿಸ್ಥಿತಿ ಹಾದು ಹೋಗ್ತಾ ಇದ್ದೀರಾ? ದೇವರನ್ನು ನಿಂದಿಸಬೇಡಿ, ದೇವರನ್ನು ಪ್ರಶ್ನಿಸಬೇಡಿ. ಬೈಬಲ್ ಹೇಳುತ್ತದೆ, ಇಷ್ಟೆಲ್ಲ ಜರುಗಿದರೂ ಕೂಡ ಯೋಬನು ಕನಿಷ್ಠ ತನ್ನ ಬಾಯಿಯ ಮಾತಿನಿಂದಲೂ ಕೂಡ ಯಾವ ತಪ್ಪು ಮಾಡಲಿಲ್ಲ. ಕಾರಣ ಗೊತ್ತಾ? ಯೋಬನು ಪರಿಪೂರ್ಣನಾಗಿದ್ದನು. ಏನಾಗಿದ್ದ? ಪರಿಪೂರ್ಣನು. ದೇವರನ್ನು ನಂಬಿದ್ದು ವರಗಳಿಗೋಸ್ಕರವಲ್ಲ. ಈ ದಿನ ನಮ್ಮ ಜೀವಿತದಲ್ಲಿ ನಾವು ದೇವರನ್ನು ನಂಬಬೇಕಾದದ್ದು ನಮ್ಮ ವರಗಳಿಗೋಸ್ಕರವಲ್ಲ, ನಮ್ಮ ಕೋರಿಕೆ ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಸಣ್ಣ ಸಣ್ಣ ಆಸೆ ತೀರಿಸಿಕೊಳ್ಳುವುದಕ್ಕಾಗಿ ಅಲ್ಲ. ಈ ಜೀವಿತ ಶಾಶ್ವತವಲ್ಲ. 70-80 ವರ್ಷದ ಜೀವಿತವಷ್ಟೇ. ಆ ನಂತರ ಇರುವ ಜೀವಿತವೇ ಶಾಶ್ವತವಾದ ಜೀವಿತ ಆಗಿದೆ. ಆ ನಂತರ ಇರುವ ಜೀವಿತ ಬಹು ಅಮೂಲ್ಯವಾದದಾಗಿದೆ. ದೇವರ ರಾಜ್ಯದಲ್ಲಿ ನಿತ್ಯವೂ ಇರಬೇಕಾದಂತಹ ಆ ಜೀವಿತಕ್ಕಾಗಿ ನಾವು ತವಕಿಸಬೇಕು. ಅಂತಹ ಸಮಯದಲ್ಲಿ ಯೋಬನ ಸ್ನೇಹಿತರು ಬಂದು ಇಷ್ಟ ಬಂದಂತೆ ಮಾತಾಡ್ತಾರೆ. ನೀನು ಪಾಪಿಷ್ಠನಾದ್ದರಿಂದ, ಪಾಪಿಷ್ಠ ಕೆಲಸ ಮಾಡಿದ್ದರಿಂದ, ಮಾಡಿದ ಪಾಪಕ್ಕಾಗಿ ದೇವರು ನಿನ್ನನ್ನು ಶಿಕ್ಷಿಸಿದ್ದಾರೆ, ಅದಕ್ಕೆ ನಿನ್ನ ಮಕ್ಕಳು ಸತ್ತಿದ್ದಾರೆ ಎಂದು ಹೀಗೆ ಎಷ್ಟೊಂದು ನಿಂದೆಗಳು, ಆರೋಪಗಳು ಹೊರಿಸ್ತಾರೆ. ಇವೆಲ್ಲವುಗಳ ಮಧ್ಯ ಯೋಬನು ಕನಿಷ್ಠ ಬಾಯಿ ಮಾತಿನಿಂದಲೂ ತಪ್ಪು ಮಾಡಲಿಲ್ಲ. ಒಮ್ಮೆ ನನಗೆ ಹಲ್ಲು ನೋವು ಬಂದಿತ್ತು, ತೀವ್ರವಾದ ನೋವಿತ್ತು, ತಾಳಲಿಕ್ಕಾಗಲಿಲ್ಲ. ಆಗೇನ್ ಹೇಳ್ದೆ ಗೊತ್ತಾ? ನೀನು ಇದೀಯಾ ಎಂದು ಕೇಳದೆ. ಯಾರಿಗೆ ಗೊತ್ತಾ? ದೇವರ ಅಸ್ತಿತ್ವವನ್ನೇ ಪ್ರಶ್ನಿಸಿದೆ. ಅಷ್ಟಕ್ಕೂ ನೀನಿದೀಯಾ ದೇವರೇ ಎಂದು ಕೇಳದೆ, ನೋವು ತಾಳಲಾರದಕ್ಕೆ. ಅದು ನಮ್ಮ ನಂಬಿಕೆ. ಯೋಬ ಎಷ್ಟು ಬಾಧೆ ಹಾದೋಗಿದ್ದ, ಎಷ್ಟು ಶ್ರಮೆ ಹಾದು ಹೋಗಿದ್ದ ನೋಡಿ. ಆನಂತರ ಯೋಬನು ಮಾಡಿದೇನು ಗೊತ್ತಾ? ತನಗೆ ಹಿಂಸೆಗೊಳಿಸುವಂತಹ, ಅಂದರೆ ಮಾತಿನಿಂದ ಹಿಂಸೆಗೊಳಿಸುತ್ತಿರುವಂತಹ ತನ್ನ ಸ್ನೇಹಿತರಿಗಾಗಿ ಪ್ರಾರ್ಥಿಸಿದ. ಕರ್ತನೇ, ಅವರು ತಿಳಿಯಲಾರದೆ ಇಷ್ಟ ಬಂದ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಎಂದು. ಹಾಗೆ ತನಗೆ ಗಾಯಗೊಳಿಸಿರುವಂತಹ, ಮನಸ್ಸು ನೋಯಿಸಿರುವಂಥವರಿಗಾಗಿ ಪ್ರಾರ್ಥನೆ ಮಾಡಿದ. ಪರೀಕ್ಷೆ ಮುಕ್ತಾಯಗೊಂಡಿತು. ಈಗ ಪ್ರತಿಫಲ ಬಂದಿತು. ಯೋಬನು ಕಳೆದುಕೊಂಡಂತಹ ಸಮಸ್ತಕ್ಕೂ ಪ್ರತಿಯಾಗಿ ದೇವರು ಏನ್ಮಾಡುತ್ತಾರೆ? 2ರಷ್ಟು ಆಶೀರ್ವಾದಗಳನ್ನು ಅನುಗ್ರಹಿಸುತ್ತಾರೆ. ಯಾಕೆ ಗೊತ್ತಾ? ಯೋಬನು ವರಗಳಿಗೋಸ್ಕರ ದೇವರ ಬಳಿಗೆ ಬರಲಿಲ್ಲ, ವರಗಳನ್ನು ಕೊಡುವಂತಹ ದೇವರಿಗೋಸ್ಕರ ಬಂದ. ಈ ದಿನ ನಾವು ಕೂಡ ವರಗಳಿಗೋಸ್ಕರ ಬರುವಂತಹ ಸ್ಥಾನದಿಂದ, ವರ ಕೊಡುವಂತಹ ದೇವರೊಂದಿಗೆ ಬೇರ್ಪಡದಂತಹ ಬಾಂಧವ್ಯ ನಾವು ಏರ್ಪಡಿಸಿಕೊಳ್ಳುವುದಾದರೆ ನಮ್ಮ ಜೀವಿತ ಅದ್ಭುತವಾಗಿರುತ್ತೆ. ಈ ದಿನ ಅಂತಹ ಆತ್ಮೀಕ ಅನುಬಂಧವನ್ನು ದೇವರು ಕೋರಿಕೊಳ್ತಿದ್ದಾರೆ, ನಮ್ಮೊಂದಿಗೆ ಏರ್ಪಡಿಸಿಕೊಳ್ಳಬೇಕೆಂದು ಬಯಸ್ತಿದ್ದಾರೆ. ಯೋಬನು ಕಳೆದುಕೊಂಡಿರುವಂತಹ ಸಮಸ್ತವನ್ನು ತಿರುಗಿ ಹೊಂದಿಕೊಳ್ತಾನೆ ಪರೀಕ್ಷಿಸಲ್ಪಟ್ಟ ನಂತರ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಪರೀಕ್ಷಿಸಲ್ಪಡುವಂಥವರು? ಹಾಗಾದರೆ ಧೈರ್ಯದಿಂದಿರಿ. ಆ ಪರೀಕ್ಷೆ ಕೇವಲ ಸ್ವಲ್ಪ ಕಾಲ ಮಾತ್ರ ಇರುತ್ತೆ. ಯೋಸೇಫನು ಕೂಡ ಪರೀಕ್ಷಿಸಲ್ಪಟ್ಟ. ತನ್ನ ಸಹೋದರರೇ ದ್ವೇಷಿಸುತ್ತಾರೆ, ತನ್ನ ಸಹೋದರರೇ ಅವನನ್ನು ಮಾರಿಬಿಡ್ತಾರೆ. ನೀತಿಯಿಂದ ಜೀವಿಸಿದ ಪುಣ್ಯಕ್ಕಾಗಿ ಅವನನ್ನು ಅನ್ಯಾಯವಾಗಿ ಸೆರೆಮನೆಯಲ್ಲಿ ಹಾಕಿಸುತ್ತಾರೆ. 13 ವರ್ಷಗಳವರೆಗೂ ಪರೀಕ್ಷಿಸಲ್ಪಡ್ತಾನೆ. ಅವನ ಜೀವಿತದಲ್ಲಿ ಬೆಳಕೇ ಕಾಣಲಿಲ್ಲ, ಅವನ ಜೀವಿತದಲ್ಲಿ ಸಂತೋಷವಿಲ್ಲ, ಅವನ ಜೀವಿತದಲ್ಲಿ ದಿನೇ ದಿನೇ ಹೀನವಾದ ಸ್ಥಿತಿಯನ್ನು ಯೋಸೇಫನು ಅನುಭವಿಸುತ್ತಾನೆ. ಆದರೆ ಕೇಳಿರಿ, ಪರೀಕ್ಷಿಸಲ್ಪಟ್ಟ ನಂತರ ಆ ಪರೀಕ್ಷೆಯಲ್ಲಿ ಯೋಸೇಫನು ಜಯ ಸಾಧಿಸುತ್ತಾನೆ. ಏನಾಗುತ್ತೆ? 13 ವರ್ಷಗಳ ನಂತರ ಯಾವ ದೇಶದಲ್ಲಿ ಕೆಲಸಗಾರನಾಗಿ ಆಳಾಗಿ ಜೀವಿಸಿದನೋ, ಪಾಪ ಮಾಡದಿದ್ದರೂ ಕೂಡ ಅನ್ಯಾಯದಿಂದ ಸೆರೆಮನೆಯ ಶಿಕ್ಷೆ ಅನುಭವಿಸಿದನೋ, ಅದೇ ದೇಶದಲ್ಲಿ ಯೋಸೇಫನು ಏನಾಗುತ್ತಾನೆ ಗೊತ್ತಾ? ದೇಶವನ್ನೇ ಪರಿಪಾಲಿಸುವ ಹಾಗೆ ದೇವರು ಅವನನ್ನು ಹೆಚ್ಚಿಸುತ್ತಾರೆ. ನೀವು ಕೂಡ ಕಷ್ಟ ಹಾದು ಹೋಗ್ತಾ ಇದ್ದೀರಾ? ಇಕ್ಕಟ್ಟು ಬಿಕ್ಕಟ್ಟು ಹಾದು ಹೋಗ್ತಾ ಇದ್ದೀರಾ? ಆರ್ಥಿಕ ಸಮಸ್ಯೆ ಹಾದು ಹೋಗ್ತಾ ಇದ್ದೀರಾ? ತೀವ್ರವಾದ ಅನಾರೋಗ್ಯ ಸಮಸ್ಯೆ ಹಾದು ಹೋಗ್ತಾ ಇದ್ದೀರಾ? ಅವಮಾನ ಅನುಭವಿಸುತ್ತಿದ್ದೀರಾ? ಅಪನಿಂದನೆ ಹೊಂದುತ್ತಾ ಇದ್ದೀರಾ? ನಿಮಗೆ ಅನ್ಯಾಯ ಜರುಗುತ್ತಿದೆಯಾ? ನೀವು ಪ್ರಾರ್ಥನೆ ಮಾಡ್ತಾ ಇದ್ರು, ದೇವರು ಉತ್ತರ ಕೊಡ್ತಾ ಇಲ್ಲ ಅಂತ ಅನಿಸುತ್ತಿದೆಯಾ? ಉತ್ತರ ಬರ್ತಾ ಇಲ್ಲವೋ? ನಿರಾಶರಾಗಬೇಡಿ. ದೇವರು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ. ಆ ಪರೀಕ್ಷೆ ಮುಕ್ತಾಯಗೊಳ್ಳುವ ಒಂದು ಕಾಲ ನಿರ್ಣಯಿಸಿಟ್ಟಿದ್ದಾರೆ. ನಿಮಗೆ ಶೀಘ್ರದಲ್ಲಿಯೇ ಒಳ್ಳೆ ದಿನಗಳು ಬರಲಿಕ್ಕಿವೆ. ದೇವರು ನಿಮ್ಮನ್ನು ಕನಿಕರಿಸಲಿಕ್ಕಿದ್ದಾರೆ. ದೇವರು ನಿಮ್ಮ ಕಷ್ಟವನ್ನು ತೆಗೆದುಹಾಕಿ ಕಣ್ಣೀರನ್ನು ಒರೆಸಿ ನಿಮ್ಮನ್ನು ಉದ್ಧರಿಸುವಂಥವರಾಗಿದ್ದಾರೆ. 13 ವರ್ಷಗಳವರೆಗೂ ದೇವರು ಯೋಸೇಫನನ್ನು ಪರೀಕ್ಷಿಸುತ್ತಾರೆ. ಅವನ 30ನೇ ವರ್ಷದ ವಯಸ್ಸಲ್ಲಿ ದೇವರು ಯೋಸೇಫನಿಗೆ ಪ್ರಧಾನಮಂತ್ರಿಯನ್ನಾಗಿ ಮಾಡ್ತಾರೆ. ಸುಮಾರು 13 ವರ್ಷಗಳವರೆಗೂ ದಾವೀದನು ಕೂಡ ಪರೀಕ್ಷಿಸಲ್ಪಡ್ತಾನೆ. ರಾಜನಾಗಿ ಅಭಿಷೇಕ ಹೊಂದಿದಾಗ್ಯೂ ಕೂಡ ಅನ್ಯಾಯವಾಗಿ ಅರಣ್ಯದಲ್ಲಿ ಅಲೆದಾಡಬೇಕಾಯ್ತು. ಕುಗ್ಗಿ ಹೋದ. ತಿನ್ನಲು ಆಹಾರ ಕೂಡ ಇರಲಿಲ್ಲ. ಬಹಳ ಸಮಸ್ಯೆ ಎದುರಿಸಿದ.
10 ವರ್ಷಗಳಿಂದ 13 ವರ್ಷಗಳ ಆ ಒಂದು ಪರೀಕ್ಷೆ ಕಾಲ ಮುಗಿದ ನಂತರ ದಾವೀದನಿಗೆ ದೇವರೇನ್ ಮಾಡಿದ್ರು? ದೇಶವನ್ನೇ ಪರಿಪಾಲಿಸುವಂತಹ ರಾಜನನ್ನಾಗಿ ಮಾಡಿದ್ರು. ಯೋಬ ಪರಿಶುದ್ಧನಾಗಿದ್ದನು, ಪ್ರಖ್ಯಾತಿಯುಳ್ಳವನಾಗಿದ್ದನು, ಪರಿಶುದ್ಧ ಮಕ್ಕಳುಳ್ಳವನಾಗಿದ್ದನು, ಪ್ರಾರ್ಥನೆ ಮಾಡುವವನಾಗಿದ್ದನು, ಪರೀಕ್ಷಿಸಲ್ಪಟ್ಟವನಾಗಿದ್ದನು, ಪ್ರತಿಫಲವನ್ನೂ ಹೊಂದಿದನು. ಯಾವುದು ಆ ಪ್ರತಿಫಲ? 2ರಷ್ಟು ಆಶೀರ್ವಾದ ಹೊಂದಿಕೊಂಡನು. ಪರಿಶುದ್ಧರಾಗಿ ಜೀವಿಸಿರಿ, ಪ್ರಭು ಕೊಡುವ ಆಶೀರ್ವಾದ ಅನುಭವಿಸಿರಿ. ದೇವರು ಕೊಟ್ಟ ಮಕ್ಕಳನ್ನು ಪರಿಶುದ್ಧತೆಯಿಂದಲೂ ಪ್ರಾರ್ಥನೆಯಿಂದಲೂ ಪ್ರೀತಿಯಿಂದಲೂ ಬೆಳೆಸಿರಿ. ಪರೀಕ್ಷೆಗಳು ಬರ್ತವೆ, ದೇವರನ್ನು ಬಿಟ್ಟು ಬಿಟ್ಟು ದೇವರಿಂದ ದೂರವಾಗಬೇಡಿರಿ. ಪ್ರತಿಫಲ ಬರುವಂಥದ್ದಾಗಿದೆ. ಆ ಪ್ರತಿಫಲ ನಿಮ್ಮ ಜೀವಿತದಲ್ಲಿ ನೀವು ಊಹಿಸಲಾರದಂತಹ ಆಶೀರ್ವಾದವನ್ನು ನೀವು ಅನುಭವಿಸುವ ಹಾಗೆ ಮಾಡುತ್ತದೆ. ಇದನ್ನು ನಂಬುವವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹು ನೇರವಾಗಿ ಬಹು ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದ್ದೀರಿ. ನಿಮ್ಮ ಮಕ್ಕಳಾಗಿ ಜೀವಿಸುವಂಥವರು ಪರಿಶುದ್ಧರಾಗಿ ಪರಿವರ್ತನೆಯನ್ನು ಹೊಂದಿ ತಮ್ಮ ಮಕ್ಕಳನ್ನು ಪ್ರೀತಿಯಿಂದಲೂ ಪ್ರಾರ್ಥನೆಯಿಂದಲೂ ಹೇಗೆ ಬೆಳೆಸಬೇಕೆಂದು ತಿಳಿಸಿದಿರಿ. ಪರೀಕ್ಷೆಗಳು ಬಂದಾಗ ಓಡಿ ಹೋಗಲಾರದಂತೆ ಹೇಗೆ ನಿಮ್ಮ ದೃಷ್ಟಿಯಲ್ಲಿ ದೇವರೇ ಯಥಾರ್ಥತೆಯುಳ್ಳವರಾಗಿ ಜೀವಿಸಬೇಕು, ಆತ್ಮಿಕತೆಯುಳ್ಳವರಾಗಿ ಜೀವಿಸಬೇಕು, 2ರಷ್ಟು ಆಶೀರ್ವಾದವನ್ನು ಹೇಗೆ ಅನುಭವಿಸಬೇಕು ಎಂದು ಅಮೂಲ್ಯವಾದ ಸಂದೇಶದಿಂದ ಮಾತಾಡಿದ್ದಕ್ಕಾಗಿ ವಂದನೆಗಳು. ಕರ್ತನೇ, ಇವರು ಕಷ್ಟ ಹಾದು ಹೋಗ್ತಿರಬಹುದು, ಕಣ್ಣೀರಿನ ಕಣವೆ ಹಾದು ಹೋಗ್ತಿರಬಹುದು, ಅನಾರೋಗ್ಯ ಹಾದು ಹೋಗ್ತಿರಬಹುದು, ಆರ್ಥಿಕ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡುತ್ತಿದ್ದಾರೇನೋ, ಅನ್ಯಾಯ ಜರುಗಿದೆಯೇನೋ, ಅಪನಿಂದನೆಗಳು ಆವರಿಸಿವೆಯೇನೋ, ಆಶೀರ್ವಾದಗಳನ್ನು ಇವರು ಹೊಂದಲಿಕ್ಕಾಗ್ತಾ ಇಲ್ಲವೇನೋ, ಇವೆಲ್ಲವುಗಳ ಮಧ್ಯ ನಿಮ್ಮ ಮಕ್ಕಳ ಬಗ್ಗೆ ಚಿಂತಿಸುವ ದೇವರು ನೀವಾಗಿದ್ದೀರಿ. ಅವರು ಪರೀಕ್ಷೆ ಕಾಲದಲ್ಲಿರುವುದರಿಂದ ನೀವು ಮೌನವಾಗಿದ್ದೀರಿ. ಅದು ಕೇವಲ ಸ್ವಲ್ಪ ಕಾಲ ಮಾತ್ರವೇ. ಅತಿ ಬೇಗನೆ ನಿಮ್ಮ ಮಕ್ಕಳನ್ನು ನೀವು ದರ್ಶಿಸುತ್ತೀರೆಂದು ಆಶಿಸಿದ್ದಕ್ಕಿಂತಲೂ ಊಹಿಸಿದ್ದಕ್ಕಿಂತಲೂ ಅತ್ಯಧಿಕವಾದ ಆಶೀರ್ವಾದವನ್ನು ನಿಮ್ಮ ಮಕ್ಕಳಿಗೆ ಅನುಗ್ರಹಿಸುತ್ತೀರೆಂದು ಈ ದಿನ ಇದನ್ನು ನಂಬಿ ತಮ್ಮ ಹಸ್ತ ನಿಮಗೆ ತೋರಿಸಿ ಪ್ರಾರ್ಥಿಸುವ ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ. ಯೇಸುವೇ, ನೀವೆಲ್ಲರಿಗೂ ದೇವರಾಗಿದ್ದೀರಿ, ಎಲ್ಲರಿಗೂ ಪ್ರಭುವಾಗಿದ್ದೀರಿ, ಎಲ್ಲರಿಗೂ ಸಮಾನವಾಗಿಯೇ ಪ್ರೀತಿಸುತ್ತೀರಿ. ಹಾಗಾಗಿ ನಿಮ್ಮ ಪ್ರೀತಿ, ನಿಮ್ಮ ಕ್ಷಮಾಪಣೆ, ನಿಮ್ಮ ಸಂತೋಷ, ನಿಮ್ಮ ಸಮಾಧಾನ ಎಲ್ಲರೂ ಅನುಭವಿಸುವ ಹಾಗೆ ಸಹಾಯ ಮಾಡಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ವಿಳಾಸ: ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.